everyone, welcome back to my channel Tejashree Raghu Vlogs. ಥಂಬ್ನೇಲ್ ನೋಡಿದ ತಕ್ಷಣ ನಿಮ್ಗಾಗಲೇ ಐಡಿಯಾ ಬಂದಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನಾವಿವತ್ತು ಹೊಸ ಕಾರ್ ಡೆಲಿವರಿಗೆ ನಾವು ನೆಕ್ಸಾನ್ ಶೋರೂಮ್ಗೆ ಬಂದಿದ್ವಿ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಡೂ ದಿಸ್. ಹೇಗಿತ್ತು ನಮ್ಮ ಡೇ? ನಾವೇನೆಲ್ಲ ಮಾಡಿದ್ವಿ? ನಾವು ಇದೇ ಕಾರ್ನ ಯಾಕೆ ಆಪ್ಟ್ ಮಾಡಿದ್ವಿ? ಈ ಕಾರ್ದು ಸ್ಪೆಷಲ್ ಫೀಚರ್ಸ್ ಏನು? ಎಲ್ಲ ಡೀಟೇಲ್ಸ್ ಹೇಳ್ತೀನಿ, ಆದರೆ ವಿಡಿಯೋ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ನನಗೆ ಕಾರ್ ಕ್ರೇಜ್ ತುಂಬಾ ಇತ್ತು. ನನಗೆ ಆದಂಥ ನಮ್ಮ ಫ್ಯಾಮ್ಲಿಗೆ ಒಂದು ಸ್ವಂತ ಕಾರ್ ಬರಲಿ ಅಂತ ತುಂಬ ಲಾಂಗ್ ಟರ್ಮ್ ಡ್ರೀಮ್ ಇತ್ತು. ಲೈಕ್ ಇಷ್ಟು ಬೇಗ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಲೈಕ್ ನಮ್ಮ ಫ್ಯಾಮ್ಲಿಗೆ ಒಂದು ಹೊಸ ಕಾರ್ ಬರ್ತಿದೆ ಅಂದರೆ ಇಟ್ಸ್ ಅ ವೆರಿ ನೈಸ್ ಫೀಲಿಂಗ್ ಅಲ್ಲ. ಸೊ ಆಲ್ಮೋಸ್ಟ್ ತೊಗೋಬೇಕಂತ ಅಂದ್ಕೊತಾ ಇದ್ವಿ, ಡಿಲೇ ಆಗ್ತಾನೆ ಇತ್ತು. ಬಟ್ ಫೈನಲಿ ದ ವೇಟ್ ಇಸ್ ಓವರ್. ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರ ಜೊತೆ ಶೇರ್ ಮಾಡಲಿಕ್ಕೆ ದಟ್ ವಿ ನೌ ಓನ್ ಅ ಕಾರ್ ಅಂತ. ಇದು ನಮಗೆ ತುಂಬ ಸ್ಪೆಷಲ್ ಡೇ ಆಗಿರೋದ್ರಿಂದ ನಮ್ಮ ಫ್ಯಾಮ್ಲಿ ಎಲ್ಲರೂ ಬಂದಿದ್ದರು. ನಮ್ಮ ಅತ್ತೆ ಮಾವ, ನಮ್ಮ ಮಮ್ಮಿ, ತಮ್ಮ ಹಾಗೂ ನಮ್ಮ ಸಿಸ್ಟರ್ ಇನ್ ಲಾ ಫ್ಯಾಮ್ಲಿ ಕಡೆಯವರು ಎಲ್ಲರೂ ಅಲ್ಲಿ ಇರೋದ್ರಿಂದ ನಮ್ಗೆ ಆ ಮೂಮೆಂಟ್ ಇನ್ನೂ ಸ್ಪೆಷಲ್ ಅನ್ನಿಸ್ತು ಆವತ್ತು. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಕಾರ್ನ ಡೆಲಿವರಿ ತೊಗೊಳೋ ಈ ಪ್ರಾಸೆಸ್ಸಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ಅಂದರೆ ಈ ಪಾರ್ಟ್ ಅಂತ ಡೆಫಿನೆಟ್ಲಿ ಹೇಳ್ಬೋದು. ಬಿಕಾಸ್ ನಾನು ನನ್ನ ಹಸ್ಬೆಂಡ್ಗೆ ತುಂಬ ಟೈಮಿಂದ ಹೇಳ್ತಿದ್ದೆ ನನಗೆ ಕಾರ್ನ ರಿವೀಲ್ ಮಾಡೋ ಲೈಕ್ ಆ ಪರ್ಟಿಕ್ಯುಲರ್ ಮೂಮೆಂಟ್ ಕ್ಯಾಪ್ಚರ್ ಆಗಲೇಬೇಕು ಅಂತ. ಆ್ಯಂಡ್ ದೇ ಡಿಡ್ ದ್ಯಾಟ್ ಎಕ್ಸಾಕ್ಟ್ಲಿ. ಆ್ಯಂಡ್ ನಂಗೆ ತುಂಬಾ ಪ್ರೌಡ್ ಮೂಮೆಂಟ್ ಫೀಲ್ ಆಯಿತು ಆವಾಗ. ಆ್ಯಂಡ್ ನನ್ನ ಮಗ ಕೂಡ ಅಷ್ಟೇ, ಹಿ ವಾಸ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಹ್ಯಾಪಿ ಆ ಮೂಮೆಂಟಲ್ಲಿ. ಅವನಿಗೆ ಕೀ ಸಿಕ್ಕರೆ ಸಾಕು ಅಂತ. ಕೆಲವೊಂದು ಪ್ರೊಸೀಜರ್ಸ್ ಮತ್ತು ಸಿಗ್ನೇಚರ್ಸ್ ಪೆಂಡಿಂಗ್ ಇದ್ವು, ಅದು ಕೂಡ ಬೇಗನೆ ಮುಗಿಸ್ಕೊಂಡ್ವಿ ನಾವು. ಹಾಗೆ ನಾನು ಪೂಜಾ ಐಟಮ್ಸ್ ಎಲ್ಲ ಮನೆಯಿಂದನೇ ತಂದಿದ್ದೆ. ಆ್ಯಂಡ್ ನಮ್ಮ ಅತ್ತೆ ಮಾವ ಕೂಡ ಹಾಸನಿಂದ ಬಂದಿದ್ದರು. ತುಂಬಾ ಖುಷಿ ಆಯಿತು ಆ ಮೂಮೆಂಟ್ ನನಗೆ. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ನೆಕ್ಸಾನ್ ಅವ್ರು ಕೊಟ್ಟಿರೋ ಗಿಫ್ಟ್ ಸೆಟ್ಟಲ್ಲೇ ಒಂದು ಪುಟಾಣಿ ಕ್ಯೂಟ್ ಗಣೇಶ ಇತ್ತು. ಸೊ ಅದು ತುಂಬಾ ಕ್ಯೂಟ್ ಆಗಿತ್ತು. ಸೊ ಅದು ಕೂಡ ಪೂಜೆ ಮಾಡಿದ್ವಿ. ಅರಿಶಿನ ಕುಂಕುಮ ಹಚ್ಚಿ ಸ್ವಲ್ಪ ಹೂವು ಇಟ್ಟು ಕಾರ್ ಕೀಸ್ ಎಲ್ಲ ಅಲ್ಲಿಟ್ಟು ನಾವು ಪೂಜೆ ಮುಗಿಸ್ಕೊಂಡ್ವಿ. ಅದು ಡ್ಯಾಶ್ ಬೋರ್ಡ್ ಹತ್ರ ಲೈಕ್ ನಾವು ಇವಾಗ ಸದ್ಯದಲ್ಲಿ ಇಟ್ಟಿದ್ದೀವಿ. ಆ್ಯಂಡ್ ಅದು ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ. ಸೊ ಮೇನ್ ಪಾರ್ಟ್ ಬರೋಣ, ನಾವು ನೆಕ್ಸಾನ್ ಕಾರೇ ಯಾಕೆ ಚೂಸ್ ಮಾಡಿದ್ವಿ ಅಂತ. ನೆಕ್ಸಾನ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ವೆರಿ ಪ್ರೀಮಿಯಮ್ ಕಾರ್. ಆ್ಯಂಡ್ ಅದ್ರ ಪಾಪ್ಯುಲಾರಿಟಿ ಎಲ್ಲರಿಗೂ ಗೊತ್ತು, ಸೇಫ್ಟಿ ವೈಸ್ ಆಗಲಿ ಬೇರೆದೇ ಆಗಲಿ. ಸೊ ನೆಕ್ಸಾನಲ್ಲಿ ನಾವು ತೊಗೊಂಡಿದ್ದು ಕ್ರಿಯೇಟಿವ್ ಪ್ಲಸ್ ಎಸ್ ಅಂತ. ಸೊ ಬೇರೆ ಕಾರ್ಸ್ಗೆ ಕಂಪೇರ್ ಮಾಡಿದ್ರೆ ಫೀಚರ್ ವೈಸ್ ಇಟ್ ಹ್ಯಾಸ್ ಅ ವೆರಿ ಗುಡ್ ಫೀಚರ್. ಸೊ ಇವಾಗ ಲೈಕ್ ನಮಗೆ ಫಸ್ಟ್ ಕನ್ಫ್ಯೂಷನ್ ಇತ್ತು, ನೆಕ್ಸಾನ್ ತೊಗೊಳೋದಾ ಇಲ್ಲ ಟಾಟಾ ಕರ್ವ್ ತೊಗೊಳೋದಾ, ಬಿಕಾಸ್ ಬೋತ್ ಆರ್ ಲೈಕ್ ಸೇಮ್ ಕಂಪನಿಯಿಂದ ಅಲ್ಲ.
ಸೊ ಬಟ್ ಆಮೇಲೆ ನಮಗೆ ಅನಿಸ್ತು ಲೈಕ್ ಬಜೆಟ್ ವೈಸ್ ನೋಡಿಕೊಂಡಾಗ ನಮಗೆ ಇದೇ ಸಾಕಪ್ಪ ಅಂತ ನಾವು ಅದಕ್ಕೆ ಡಿಸೈಡ್ ಮಾಡಿದ್ವಿ. ಏನೆಲ್ಲ ಫೀಚರ್ಸ್ ಇದೆ ಅಂದರೆ ಲೈಕ್ 26.3 ಸೆಂಟಿಮೀಟರ್ ಟಚ್ ಸ್ಕ್ರೀನ್ ಇದೆ, 360 ಡಿಗ್ರಿ HD ಸರೌಂಡ್ ವ್ಯೂ ಸಿಸ್ಟಮ್ ಇದೆ, ಮತ್ತು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಇದೆ, ಬ್ಲೈಂಡ್ ವ್ಯೂ ಮಾನಿಟರ್ ಇದೆ, ಆಟೋ ಡಿಮ್ಮಿಂಗ್ IR/VM ಇದೆ. ಮೇನ್ ಅಂದರೆ ಕ್ರೂಸ್ ಕಂಟ್ರೋಲ್ ನನ್ನ ಪರ್ಸ್ನಲ್ ಫೇವ್ರೆಟ್. ಸೊ ಇದು ಲಾಂಗ್ ಡ್ರೈವ್ಸ್ಗೆ ಹೋದಾಗ ಸಖತ್ ಯೂಸ್ ಆಗುತ್ತೆ ಆ್ಯಂಡ್ ತುಂಬಾ ಇಷ್ಟಪಡ್ತೀರಾ ನಿಮಗೆ ಲೈಕ್ ಆ ಪರ್ಟಿಕ್ಯುಲರ್ ಫೀಚರ್ ಇದ್ದರೆ. ಆಮೇಲೆ ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಇದೆ, ಹಾಗೆ ಲೈಕ್ ರೈನ್ ಸೆನ್ಸಿಂಗ್ ವೈಪರ್ಸ್ ಕೂಡ ಇದೆ. ನಮ್ಮ ಕಾರ್ ಸನ್ರೂಫ್ ಆಗಿರೋದ್ರಿಂದ ಅದ್ರ ಮೇನ್ ಫೀಚರ್ ಇರೋದು ವಾಯ್ಸ್ ಅಸಿಸ್ಟೆಡ್ ಎಲೆಕ್ಟ್ರಿಕ್ ಸನ್ರೂಫ್ ಕೂಡ ಇದೆ. 360 ಡಿಗ್ರಿ ಕ್ಯಾಮ್ರಾ ಮತ್ತು ಸೆನ್ಸರ್ಸ್ ಅದನ್ನು ಲೈಕ್ ಮೋರ್ ಇನ್ನೋವೇಟಿವ್ ಆಗಿ ಮಾಡುತ್ತೆ. ಇಷ್ಟಕ್ಕೆ ಮುಗಿಯುತ್ತೆ ಅಂದ್ಕೊಂಡ್ರಾ? ನೋ. ಸೇಫ್ಟಿ ವೈಸ್ ಇದು ಲೈಕ್ ಟಾಪ್ ನಾಚ್ ಆಗಿರುತ್ತೆ, ಯಾಕಂದರೆ ಇದಕ್ಕೆ ಸೇಫೆಸ್ಟ್ ಕಾರ್ ಆನ್ ಇಂಡಿಯನ್ ರೋಡ್ಸ್ ಅಂತ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ NCAPಯಿಂದ. ಆಮೇಲೆ 6 ಏರ್ ಬ್ಯಾಗ್ಸ್ ಕೂಡ ಇರುತ್ತೆ. ಕಂಫರ್ಟ್ ವೈಸ್ ಕೂಡ ತುಂಬಾ ಕಂಫರ್ಟಬಲ್ ಆಗಿದೆ. ಪರ್ಸ್ನಲಿ ಯೂಸ್ ಮಾಡಿದ್ರಿಂದ ಹೇಳ್ತಾ ಇರೋದು. ಕಂಫರ್ಟ್ ವೈಸ್ ಕೂಡ ಸೂಪರ್ಬ್ ಆಗಿದೆ. ಪರ್ಫಾರ್ಮೆನ್ಸ್ ಇಶ್ಯೂಸ್ ಏನು ಲೈಕ್ ಅಷ್ಟು ನನಗೆ ಕಾಣಿಸಲ್ಲ. ಪರ್ಫಾರ್ಮೆನ್ಸ್ ವೈಸ್ ಇಟ್ಸ್ ಗುಡ್. ಆಮೇಲೆ ಲೈಕ್ ಫೀಚರ್ಸ್ ಚೆನ್ನಾಗಿದೆ, ಪಾಪ್ಯುಲಾರಿಟಿ ಜಾಸ್ತಿ ಇದೆ, ಫ್ಯೂಲ್ ಎಫಿಷಿಯೆಂಟ್ ಕೂಡ ಆಗಿರುತ್ತೆ. ಸೊ ಇದಕ್ಕಿಂತ ರೀಸನ್ ಬೇಕಾ ಕಾರ್ ತೊಗೊಳಕ್ಕೆ? ಕಾರ್ ಡೆಲಿವರಿ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಮನೆಗೆ ಹೋಗಿದ ತಕ್ಷಣ ಮಕ್ಕಳ ಕೈಯಲ್ಲಿ ಲೈಕ್ ತುಂಬ ಶುಭ ಅಂತ ಹೇಳ್ತಾರೆ. ಸೊ ನನ್ನ ಮಗನ ಕೈಯಲ್ಲಿ ಮತ್ತು ನಮ್ಮ ಅಕ್ಕವ್ರ ಮಕ್ಕಳ ಕೈಯಲ್ಲಿ ಅವರಿಬ್ಬರು ಕೈ ಮತ್ತು ನನ್ನ ಮಗನ ಕಾಲು ನಾವು ಕಾರ್ ಮೇಲೆ ಇಡಿಸಿದ್ವಿ. ಮತ್ತು ಕೇಕ್ ಕಟ್ಟಿಂಗ್ ಕೂಡ ಇತ್ತು. ಸೊ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡ್ವಿ ಅಲ್ಲೇ. ಸೊ ಸೆಲೆಬ್ರೇಷನ್ ತುಂಬಾ ಲೈಕ್ ಲೆಂತಿ ಆಗ್ತಾನೇ ಇತ್ತು. ಲೈಕ್ ಫುಲ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಕಾರ್ ತೊಗೊಳೋ ಖುಷಿಗೆ. ಲೈಕ್ ನೀವು ನೋಡ್ಬೋದು ಹೇಗೆ ಎಲ್ಲರೂ ಫುಲ್ ಖುಷಿಯಾಗಿ ಲೈಕ್ ಕೇಕ್ ಕಟ್ ಮಾಡ್ತಾಯಿದ್ದೀವಿ ಅಂತ. ಸೊ ಚೆನ್ನಾಗಿತ್ತು, ಒಂಥರ ಲೈಕ್ ಸ್ಪೆಷಲ್ ಫೀಲಿಂಗ್. ಸನ್ರೂಫ್ ತೊಗೊಂಡ್ಮೇಲೆ ಒಂದು ರೌಂಡ್ ಹೋಗದೆ ಇರೋಕ್ಕಾಗುತ್ತಾ? ಡೆಫಿನೆಟ್ಲಿ ನಾಟ್. ಆ ಪಾರ್ಟ್ ಅಂತೂ ಮಿಸ್ಸೇ ಮಾಡೋಕ್ಕಾಗಲ್ಲ. ಸೊ ನನ್ನ ಮಗ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರೂ ಒಂದು ರೈಡ್ ಹೋಗಿ ಬಂದರು ಮನೆ ಹತ್ರನೇ. ಅವನಂತೂ ಫುಲ್ ಖುಷಿಯಾಗಿದ್ದ. ಸೆಲೆಬ್ರೇಷನ್ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ನೈಟ್. ಆದರೆ ದೇವಸ್ಥಾನಕ್ಕೆ ಕ್ಲಿಪ್ಪಿಂಗ್ಸ್ ನಾನು ಹಾಕೋಕ್ಕಾಗಿಲ್ಲ, ಯಾಕಂದರೆ ತುಂಬಾ ರಶ್ ಇತ್ತು. ಸೊ ಈ ವಿಡಿಯೋ ಎಂಡ್ ಆಗ್ತಾ ಬರ್ತಿದೆ. ಸೊ ನಾನು ನಿಮಗೆಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮಗೂ ಡ್ರೀಮ್ಸ್ ಅಂತ ಇರುತ್ತೆ. ಜಸ್ಟ್ ಕಾನ್ಫಿಡೆಂಟ್ ಆಗಿರಿ, ಲೈಕ್ ಆ ಡ್ರೀಮ್ ಆಗೇ ಆಗುತ್ತೆ ಅಂತ. ನೆವರ್ ಲೂಸ್ ಹೋಪ್, ಎವ್ರಿಥಿಂಗ್ ಇಸ್ ಪಾಸಿಬಲ್, ಆಯಿತಾ? ಸೊ ಇನ್ನು ನೀವು ಏನೂ ಟೆನ್ಷನ್ ತೊಗೊಂಡಿರಿ, ಎಲ್ಲ ಯೂನಿವರ್ಸ್ ಮೇಲೆ ಬಿಟ್ಬಿಡಿ. ಆಗುತ್ತೆ ಅಂದ್ಕೊಳ್ಳಿ, ಅದು ಆಗೇ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.